ಜೀವನ ಕಿತ್ತುಕೊಂಡು ಅನೇಕ ದುರಂತಗಳನ್ನು ತಂದಿಟ್ಟಿದೆ. ಬದುಕುವ ಹಿರಿದಾದ ಆಶಯ ಹೊಂದಿದ್ದ ಅಮಾಯಕರು ಪ್ರಕೃತಿಯ ಮುನಿಸಿಗೆ ಆಹುತಿಯಾಗಿದ್ದಾರೆ. ಇನ್ನಾದರೂ ನಾವು ಈ ಪ್ರಕೃತಿಯ ವಿಚಾರದಲ್ಲಿ ಸ್ವಾರ್ಥಕ್ಕಾಗಿ ಪ್ರಕೃತಿಯನ್ನು ಕೆಣಕುವ ದುಸ್ಸಾಹಸಕ್ಕೆ ಪೂರ್ಣ ವಿರಾಮ ಹಾಕಲೇಬೇಕಾಗಿದೆ. ಆಗಲೇ ಯಾರೋ ಮಾಡಿದ ಪಾಪಕ್ಕೆ ಇನ್ನಾರೋ ಬಲಿಪಶು ಎಂಬಂತೆ ಮೊನ್ನೆ ಮನೆ ಮಠದ ಜೊತೆ ಪ್ರಾಣತೆತ್ತವರ ಆತ್ಮಕ್ಕೆ ಸದ್ಗತಿ ಸಿಕ್ಕು ಶ್ರಾವಣದ ಆಚರಣೆಗಳಿಗೆ ಭಾವ ಸ್ಪಂದಿಸಿತ್ತು ಎಂದನ್ನಿಸುತ್ತದೆ. ಈ ಎಲ್ಲ ಅವಘಡಗಳ ಜೊತೆಗೆ ಮಳೆಯಲ್ಲಿ ಮಿಂದೆದ್ದ ಪ್ರಕೃತಿ ಮಾನವನ ಕಣ್ಣು ಹಾಯಿಸಿದ ಕಡೆಗೆಲ್ಲ ಹಚ್ಚ ಹಸುರಿನ ಸೊಬಗು ಉಣಬಡಿಸುತ್ತಾ ಮತ್ತೊಮ್ಮೆ ಶ್ರಾವಣ ಮಾಸದ ಪರ್ವಕ್ಕೆ ಹೆಜ್ಜೆ ಹಾಕಿಸಿದೆ. ನಿನ್ನೆಯನ್ನು ಮರೆಯುತ್ತಾ ನಾಳೆಯನ್ನು ಯೋಚಿಸುತ್ತಾ ಮನುಷ್ಯ ಜೀವಿ ಈ ಹೊತ್ತು ತೇರನ್ನೇರಿ ಬರುವ ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಜೋಡಿಕೊಂಡು ತಾನು ಉತ್ಸವ ಪ್ರಿಯನೆಂದು ಬಿಂಬಿಸುತ್ತಾನೆ. ಈ ಶ್ರಾವಣದಲ್ಲಿ ನಿಯಾಮಕ ಮತ್ತು ಆತನ ದ್ವಾರದಿಂದ ದೇವಕುಲವನ್ನೇ ಸ್ನೇಹದಿಂದ ಪ್ರೀತಿಸುವ ಸ್ವಭಾವಿ ಈ ಮನುಜ ತನ್ನ ಒಳಿತು ಸುಖ ಸಂತೋಷಗಳ ದ್ವಾರದಿಂದ ಬದುಕಿನ ಬದಲಾವಣೆಗಾಗಿ ತನ್ನ ಆತ್ಮೀಯರು ಸ್ನೇಹದ ಗೂಡಿನ ಸಮಾನ ಮನಸ್ಕರ ಜೊತೆಗೆ ಬೆರೆಯಲು ಮನುಷ್ಯ ಹಬ್ಬಗಳನ್ನು ಆಚರಿಸುವ ಪರಿಪಾಟಿ. ಅಂಥ ಹಬ್ಬಗಳ ಸಾಲು ಸಾಲು ಪಂಕ್ತಿಯನ್ನೇ ತಂದಿಡುವ ಸನಾತನದ ಕ್ಯಾಲೆಂಡರ್ ಕಾಲವೇ ಶ್ರಾವಣ ಮಾಸ. ಸನಾತನಿ ಭಾರತದ ಮನೆ ಮನೆಗಳ ತಲೆಬಾಗಲಿಗೆ ಹಸಿರು ತೋರಣಗಳ ವೈಭವ ಕಂಗೊಳಿಸುವ ಏಕೈಕ ಮಾಸವೇ ಶ್ರಾವಣ ಮಾಸ. ಇದು ನಾನಾ ಹಬ್ಬಗಳ ಆರಾಧನಾ ಕಾಲ, ಹೂರಣದ ಸಿಹಿ ನೈವೇದ್ಯ ಪ್ರಸಾದಗಳ ಸ್ವೀಕಾರ ಕಾಲ. ನೋಡಿ, ನಿನ್ನೆ ಸೋಮವಾರ ಶ್ರಾವಣಕ್ಕೆ ಹೊಸಿಲಾಯಿತು. ಎಲ್ಲೆಡೆ ರುದ್ರದೇವರನ್ನು ಪೂಜಿಸುವ ಮೊದಲ ಶ್ರಾವಣ ಸೋಮವಾರ. ಇದರ ಹಿಂದೆ ಬಂದಿದೆ ಮಂಗಳಗೌರಿ ವೃತ. ಮತ್ತೆ ಮುಂದೆ ಮುಂದೆ ಸಾಗಿದಾಗ ಬರುತ್ತಿದೆ ಶ್ರಾವಣದ ಮತ್ತೊಂದು ಮಹತ್ವದ ದಿನ, ಸಂಪತ್ ಶುಕ್ರವಾರ ಹಾಗೂ ಸಂಪತ್ ಶನಿವಾರ ವೃತಗಳು. ಈ ಪೂಜೆಗೆ ಕಳಶ ಸ್ಥಾಪಿಸಿ ಶ್ರೀ ಲಕ್ಷ್ಮೀ ದೇವಿಗೆ ವರವ ಕೇಳುವ ಆಚರಣೆ. ವರಮಹಾಲಕ್ಷ್ಮಿ ಹಬ್ಬವು ಈ ಶ್ರಾವಣದ ಪ್ರಮುಖ ಆಚರಣೆ. ಇದೇ ದಿನಗಳಲ್ಲಿ ಯಕ್ಷದೇವ ಕುಲವನ್ನು ಆರಾಧಿಸುವ ನಾಗಚೌತಿ, ನಾಗಪಂಚಮಿಗಳ ಆಗಮನವೂ ಇದೆ. ಜಗತ್ಪಾಲಕ ಕರುಣಾನಿಧಿ ಶ್ರೀಕೃಷ್ಣನ ಜನ್ಮಾಷ್ಟಮಿ ಕೂಡ ಈಗಲೇ ಬರುವುದುಂಟು. ಹಾಗೆ ಗುರುಕಾರುಣ್ಯದ ಪೂರ್ಣ ಫಲವ ತಂದಿಡುವ ಮಂತ್ರಾಲಯದ ಯತಿಗಳ ಆರಾಧನೆ. ಹೀಗೆ ಒಂದೇ ಎರಡೇ ಸಂಭ್ರಮದ ಧಾರ್ಮಿಕ ಆಚರಣೆಗಳ ಸಡಗರಕ್ಕೆ ಈ ದಿನಗಳಲ್ಲಿ ಮತ್ತು ಮೆರುಗು ಇಡುವುದು ಹೊಸ ಬಾಳಿನ ಹೊಸಿಲು ಮೆಟ್ಟಿ ಸಂಸಾರ ಜೀವನಕ್ಕೆ ಪ್ರವೇಶ ಪಡೆದ ನವನವೀನ ಗಂಡ ಹೆಂಡತಿಯರ ಆರಾಧನಾ ಕಾಲ. ಈ ಶ್ರಾವಣ ಮಾಸಕ್ಕೆ ಉತ್ತರದಲ್ಲಿ ಸಾವನ್ ಎಂದು ಕರೆಯುತ್ತಾರೆ. ಒಟ್ಟಾರೆ ಶ್ರಾವಣ ಮಾಸ ಎಲ್ಲರ ಆಶಯಗಳಿಗೆ ಸಾಕಾರ ರೂಪ ತರಲಿ. ನಾವು ಇನ್ನಾದರೂ ಪ್ರಕೃತಿ ಪರಿಸರದ ಜೊತೆಗೆ ಚೆಲ್ಲಾಟ ಆಡುವುದು ನಿಲ್ಲಿಸೋಣ. ಈ ಶ್ರಾವಣದ ಪರ್ವಕಾಲದಲ್ಲಿ ಹಾಗೆಂದು ನಾವೆಲ್ಲ ಶಪಥ ಮಾಡೋಣವೇ? ವಿಶ್ವ ಪ್ಲಸ್ ಟಿವಿ ತನ್ನೆಲ್ಲ ವೀಕ್ಷಕರಿಗೆ ಹಾಗೂ ಸನಾತನಿ ಭಾರತೀಯರಿಗೆ ಶ್ರಾವಣದ ಶುಭವ ಕೋರುತ್ತಿದೆ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.